ಆತ ಏನಂದ, ನಾನು ಸಿಂಪಲ್ಲಾಗಿ ಆಸ್ತಿಯಲ್ಲಿ ಭಾಗ ಬೇಕು ಅನ್ನೋದು ಬಿಟ್ಟರೆ ನೆನ್ನೆ ಕತ್ಲಲ್ಲಿ ಪ್ರದೀಪ್ ಈಶ್ವರ್ ಕಾಣಲ್ಲ ಅಂದರು. ನಾನು ಹೇಳಿದೆ, ನಾನು ಕಾಣಲ್ಲ ಅಂತ ಆತನಿಗೆ ಯಾವಾಗ ಗೊತ್ತಾಯಿತು? ನಾನು ಹುಡುಕ್ದಾಗ ತಾನೆ. ನನ್ನನ್ನು ಹುಡುಕ್ಬೇಡ ಗುರು, ನಾನು ಅಂಥವನಲ್ಲ ಅಂದೆ. ವಾಟ್ಸ್ ರಾಂಗ್ ಇನ್ ಇಟ್? ನಾನು ಅಂಥವನಲ್ಲ ಗುರು, ಪ್ಲೀಸ್. ಯಾಕೆ ಬೆಳಕಲ್ಲಿ ಹುಡ್ಕೋರೆಲ್ಲ ಖಾಲಿ ಆದಮೇಲೆ ನಮ್ಮನ್ನೂ ಬಿಡ್ತಿಲ್ವಾ ಅಂದೆ. ಅಂದರೆ ಬೈಯೋದು. ಇದರಲ್ಲಿ ದಯವಿಟ್ಟು ಪ್ರಪಂಚದ ಯಾವ ಡಿಕ್ಷನರಿಯಲ್ಲಿ ಇದು ಡಬಲ್ ಮೀನಿಂಗು ತೋರಿಸ್ತೀರೋ ತೋರಿಸಿ. ನನ್ನನ್ನು ಕತ್ಲಲ್ಲಿ ನೀನು ಕಾಣಲ್ಲ ಅಂದರು. ನನ್ನನ್ನು ಹುಡುಕ್ಬೇಡ ಅಂದೆ. 61,000 ಕೋಟಿ ಅಲ್ಲ 68 ಲಕ್ಷ ಕೋಟಿ ಅನ್ನುವ ತಮ್ಮ ಹೇಳಿಕೆಯ ಸ್ಪಷ್ಟೀಕರಣ ಇತ್ತಲ್ಲ, ಅದು ಶುರುವಾಗದೆ ದಡ್ಡ ಶಿಖಾಮಣಿ ಪ್ರತಾಪ್ ಸಿಂಹ ಅಂತ ಶುರುವಾಗುತ್ತೆ. ಅದು ಈ ರೀತಿಯಾದ ಸಂಖ್ಯೆಗಳ ಮೇಲಿನ ಕೌಂಟರು, ಅಭಿವೃದ್ಧಿಗಳ ಮೇಲಿನ ಕೌಂಟರು ಇನ್ನಷ್ಟು ಉತ್ತಮ ಶಬ್ದಗಳಲ್ಲಿ ಇರೋದಕ್ಕೆ ಸಾಧ್ಯ ಇಲ್ವಾ ಸರ್? ಈಗ ಅಜಿತ್ ಸರ್, ನೀವು ಹಿರಿಯ ಪತ್ರಕರ್ತರು ಇದ್ದೀರಾ. ಪತ್ರಿಕೋದ್ಯಮದಿಂದ ಪ್ರತಾಪ್ ಸಿಂಹ ಬಂದಿದ್ದು. ನೀವು ಇಷ್ಟಿಷ್ಟು ಜನ ಹಿರಿಯರಿದ್ದು ಆತನಿಗೊಂದು ಬುದ್ಧಿ ಮಾತಾಡೋದು ಬೇಡವಾ ಸರ್? ಇವ್ಯಾವ್ರಿ ಏನು ತಿನ್ನತ್ವೆ ಬೆಳಗ್ಗೆ ಹೊತ್ತಲ್ಲಿ? ಅಂದ್ರೆ ನೀವು ಹೇಳೋದು ಹೆಂಗೆ? ನೀವು ನನಗೆ ಹೇಳಬೇಡಿ, ಪ್ರತಾಪ್ ಸಿಂಹಗೆ ಹೇಳಿ ಅಂತನಾ? ಅಲ್ಲ ಸರ್, ನಾನು ನೋಡಿ ಸರ್, ನಾನು ನೀವು ಹೇಳ್ದೇನೆ ಅರ್ಥ ಮಾಡ್ಕೋಬಲ್ಲೆ. ಕೆಲವು ದಡ್ಡ ಶಿಖಾಮಣಿಗಳಿಗೆ ಹೇಳಲೇಬೇಕು ಅನ್ನೋದು ನನ್ನ ವಾದ ಅಷ್ಟೇ. ಅವ್ರ ತಂದೆ ತಾಯಿನ ಎಲ್ಲಾದರೂ ನೇರವಾಗಿ, ಸರ್ ನಾನು ಇವತ್ತು ಹೇಳ್ತೀನಿ, ಅದೇ ಪ್ರತಾಪ್ ಸಿಂಹ ಅವ್ರ ತಂದೆ ತಾಯಿ ಶ್ರೇಷ್ಠರು, ಆದರೆ ಅವ್ರು ಮಾಡಿದ ಒಂದೇ ಮಿಸ್ಟೇಕ್ ಇವನಿಗೆ ಜನ್ಮ ಕೊಟ್ಟಿತ್ತು. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ. ನಿಜವಾಲ್ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಆ ಮಾತು ಅವ್ರು ನಿಮ್ಗೆ ಹೇಳಿದ್ರೆ, ಆ ಮಾತನ್ನು ಅವ್ರು ತಮ್ಮ ತಂದೆ ತಾಯಿ ಬಗ್ಗೆ ಹೇಳಿದ್ರೆ ಸರ್ ಜನ ಹಿಂಗೆ ನಗ್ತಾರೆ, ಹಿಂಗೆ ಚಪ್ಪಾಳೆ ಹೊಡಿತಾರೆ. ಸರ್ ನಾನು ಯಾವಾಗ ಕಂಟ್ರೋಲ್ ತಪ್ಪಿದೆ ಅಂದರೆ, ಹಂದಿಗಳ ಜೊತೆ ಗುದ್ದಾಡಬಾರ್ದು, ಕಾಡಂದಿಗಳ ಜೊತೆ ಗುದ್ದಾಡಬಾರ್ದು ಅಂತ ಈತ ಸ್ಟಾರ್ಟ್ ಮಾಡಿದಾಗ ನಾನು ದಡ್ಡ ಶಿಖಾಮಣಿ ಅಂದೆ. ಸರ್, ಒಂದು ಟೀಚರು ಸ್ಟೂಡೆಂಟ್ನ ಹಂಗೆ ಬೈಯೋದು ಸರ್. ಪ್ರತಾಪ್ ಸಿಂಹ ನಿಮ್ಮ ಸ್ಟೂಡೆಂಟಾ? ಅಲ್ಲ, ನಾನು ಇಲ್ಲ, ನಾನು ಅಂಥವ್ರನ್ನಂತೂ ನನ್ನ ಶಿಷ್ಯರನ್ನಾಗಿ ಮಾಡ್ಕೊಳಕ್ಕೆ ನಾನು ರೆಡಿ ಇಲ್ಲ ಸರ್. ಅವ್ರು ನಿಮ್ಮನ್ನು ಗುರು ಮಾಡ್ಕೋತಾರ? ಅವ್ರು ನಿಮ್ಮನ್ನು ಗುರು ಮಾಡ್ಕೋತಾರ? ನನ್ನ ತಂದೆ ತಾಯಿ ನನ್ನ ವೈಯಕ್ತಿಕ ತಂಟೆಗೆ ಬಂದರೆ ಸರ್, ನನ್ನ ಮೇಲೆ ಒಂದು ಕಲ್ಲು ಬಿದ್ದರೆ ನಾನು ಲಾರಿ ಲೋಡೆ ಅನ್ಲೋಡ್ ಮಾಡೋದು, ಅನ್ಲೋಡ್ ಮಾಡೇ ಸೆಟ್ಲ್ಮೆಂಟು. ಆತ ನಿಲ್ಲಿಸ್ಲಿ, ನಾನು ನಿಲ್ಲಿಸ್ತೀನಿ. ನೆಕ್ಸ್ಟ್ ಮಾತಾಡುವಾಗ ನಮ್ಮನ್ನು ಪ್ರಶ್ನೆ ಮಾಡಿದ್ರು, ನಾವು ಮಾಡಬೇಡ ಅಂತಿಲ್ಲ. ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ಸ್ಟಾರ್ಟ್ ಮಾಡು, ಗೌರವಾನ್ವಿತ ಡಿ ಕೆ ಸಾಹೇಬ್ರೆ ಅಂತ ಸ್ಟಾರ್ಟ್ ಮಾಡು. ನೀನು ಪ್ರಶ್ನೆ ಏನಾದರೂ ಕೇಳಿದ್ರು, ಮಾನ್ಯ ಶಾಸಕರಾದ ಪ್ರದೀಪ್ ಈಶ್ವರ್ರವರೇ ಐಡಿಯಾಲಜಿಕಲಿ ನನ್ನನ್ನು ಕೇಳಲಿ, ನೀನು ಎಷ್ಟು ಕೆಲಸ ಮಾಡಿದ್ಯಾ, ನಿನ್ನ ಕಾಂಟ್ರಿಬ್ಯೂಷನ್ ಏನು, ಯಾವ ಊರಿಗೆ ಎಷ್ಟು ದುಡ್ಡು ತೊಗೊಂಡೋಗಿದ್ಯಾ, ಏನು ಅಭಿವೃದ್ಧಿ ಮಾಡಿದ್ಯಾ, ಪೊಲೈಟಾಗಿ ಕೇಳಿ ನಾನು ಆನ್ಸರ್ ಮಾಡಲಿಲ್ಲ ಅಂದರೆ ತಪ್ಪು. ಏಕಾಏಕಿ ಬಂದು ಏನಾದರೂ ಪ್ರಶ್ನೆ ಕೇಳಿದ್ರೆ ಹಂದಿಗಳ ಜೊತೆ ಗುದ್ದಾಡಲ್ಲ. ಏನಿದು ತ್ರಿಪುರ ಸುಂದರ ಇದು ಗುರು? ನಾನು ಫಿಗರೇ, ನೀನು ನೋಡ್ಬೇಕಷ್ಟೇ, ಕತ್ಲಲ್ಲಿ ನೋಡ್ಬೇಡ, ಕಾಣಿಸಲ್ಲ ಅಷ್ಟೇ. ಬೆಳಕಲ್ಲಿ ನೋಡಿದ್ರೆ ಫಿಗರ್ ಕಾಣಿಸೋದು. ಪ್ರತಾಪ್ ಸಿಂಹ ಅವ್ರ ಮೇಲೆ ಒಂದು ಕೇಸ್ ಹಾಕಿದಾರಂತೆ, ಮಾನನಷ್ಟ ಮೊಕದ್ದಮೆ. ಬಟ್ ಪ್ರತಾಪ್ ಸಿಂಹ ಅವರು ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಕ್ಕೆ ನನಗೆ ಯಾಕೆ ಬೇಜಾರಾಯಿತು ಅಂದರೆ, ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕೋ ಕೇಸ್ ಅದು. ಮಾನ ಇಲ್ಲದೆ ಇರೋರೆಲ್ಲ ನಷ್ಟ ಆಗಿದೆ ಅಂತ ಹಾಕಿದ್ರೆ ನನಗೆ ಅದೇ ಬೇಜಾರು. ನಾನು ಅಷ್ಟೇ ಕೇಳೋದು, ಫಸ್ಟು ನಿನಗೆ ಮಾನ ಇದೆ ಅಂತ ಪ್ರೂವ್ ಮಾಡು ಪ್ರತಾಪ, ಮತ್ತೆ ನಷ್ಟ ನಾನು ಭರಿಸ್ತೀನಿ. ನೀವು ಒಂದು ಕ್ಷೇತ್ರದ ಶಾಸಕರು ಪ್ರದೀಪ್. ಆತ 2 ಬಾರಿ ಅವರು 2 ಸಲ ಸಂಸದರು. ನೀವು ಒಂದು ಕ್ಷೇತ್ರದ ಸರ್, ನಾನು ಪ್ಲೀಸ್ ಅಲ್ರಿ, ನೀವಿಬ್ಬರು ಮಾತಾಡ್ಕೊತಾ ಇರೋದು ನೋಡಿದ್ರೆ ಏನು ನಿಮ್ಮ ಆಸ್ತಿ ಅವ್ರು ಹೊಡ್ಕೊಂಡಿದ್ದಾರೇನೋ, ಅವ್ರ ಆಸ್ತಿ ನೀವು ಹೊಡ್ಕೊಂಡಿದ್ದೀರೇನೋ, ಇದು ತೀರಾ ವೈಯಕ್ತಿಕವಾಗಿ ಏನೋ ಪರ್ಸ್ನಲ್ ಆಗಿ ಆಗಿದೆಯೇನೋ ಹಂಗೆ ಅನ್ಸುತ್ತೆ ಸರ್. ಅಜಿತ್, ಯಾವತ್ತಾರು ಮುಖಾಮುಖಿ ಆದರೂ ಆಗಿದ್ದೀರಾ? ಒಂದು ಹಾಯ್ ಹಲವಾರು ಆಗಿದೆಯಾ ನಿಮ್ಮ? ಇಲ್ಲ ಅಜಿತ್, ಸಣ್ಣ ಕ್ವಶನ್ ಇಷ್ಟೇ ಸರ್. ನಾವು ಗೌರವದಿಂದ ಪ್ರಶ್ನೆ ಮಾಡಿದ್ರೆ ನಾವು ಯಾರೂ ವಿರೋಧ ಇಲ್ಲ ಸರ್. ಇಸ್ಲಾಂ ಧರ್ಮದ ಒಂದು ಸಂಪ್ರದಾಯ, ನಾನು ಅದು ಹೇಳೋಕ್ಕೆ ಇಷ್ಟಪಡಲ್ಲ, ಆ ಸಂಪ್ರದಾಯ ಮಾಡಿಸ್ಕೊಳ್ಳಿ ಅಂತ ನಮ್ಮ ಮುಖ್ಯಮಂತ್ರಿಗಳ ಒಮ್ಮೆ ಮಾತಾಡ್ದ ಪ್ರತಾಪ್ ಸಿಂಹ. ಒಂದು 16 ಬಡ್ಜೆಟ್ ಮಂಡಿಸಿರೋ ವ್ಯಕ್ತಿನ ಮಾತಾಡೋ ಮಾತಾಯಿತು, ಅದು ಸಭ್ಯ ಭಾಷೆನ. ಮುಸ್ಲಿಂ ಹೆಣ್ಮಕ್ಳಿಗೆ ಅವ್ರ ಮಕ್ಕಳು ಹೇಗಾಗ್ತಾರೆ ಅಂತ ತೇಜೋವಧೆಯನ್ನು ಮಾತಾಡ್ದ. ನಮ್ಮ ಮನೆ ಹೆಣ್ಮಕ್ಳು ಒಂದು, ಮುಸ್ಲಿಂ ಸಮುದಾಯದ ಹೆಣ್ಮಕ್ಳು ಒಂದ. BJP ಅವ್ರು ನಮ್ಮನ್ನು ಹೆಂಗೆ ಗೊತ್ತಾ ಸರ್ ಎಕ್ಸ್ಪೋಸ್ ಮಾಡಬೇಕಾಗಿರೋದು? ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿ ನಿಂತ್ಕೊಂಡು ಈ ಹಳ್ಳಿಗೆ ನೀನು ರಸ್ತೆ ಹಾಕಿದ್ಯಾನ ಅಂತ ನಮ್ಮನ್ನು ಚಾಲೆಂಜ್ ಮಾಡಿದ್ರೆ ವಿ ಅಪ್ರಿಷಿಯೇಟ್. ನಮಗೇನು ಹೇಳದೆ ಏಕಾಏಕಿ ಅಟ್ಯಾಕ್ ಮಾಡಿದ್ರೆ ನಾವು ರಣಹೇಡಿಗಳಲ್ಲ ಅಲ್ವಾ ಸರ್, ನಾವು ಬೇಟೆಗಾರರೇ. ನೀವು ಇಬ್ಬರು ಪ್ರತ್ಯೇಕವಾಗಿ ಮಾತಾಡೋದು ನೋಡಿದ್ರೆ ಎಲ್ಲರೂ ಪತಿವೃತ್ತೆಯರೇ ಅನ್ನೋ ಥರ ಮಾತಾಡ್ತೀರಿ ನೀವು. ನೀವು 16 ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯನವ್ರಿಗೆ ಏನಂತಾರೆ, ಹೆಂಗೆ ಮಾತಾಡ್ತಾರೆ ಅಂತೀರಿ. ಅಲ್ಲಿ 25 ವರ್ಷದಿಂದ ಅಧಿಕಾರದಲ್ಲಿರುವಂಥ ಮೋದಿಗೆ ಅವನು ಮೋದಿ ಅಂತಿದ್ದೀನಿ. ಅಲ್ಲ ಸರ್, ಅಲ್ಲ, ಸುಮ್ಮನೆ ಹೇಳಿ. ಅಂದರೆ ರಾಜಕಾರಣ ಅನ್ನುವ ಈ ದೊಡ್ಡ ಕೊಚ್ಚೆಯಲ್ಲಿ ಯಾರೂ ಶುಭ್ರರಿಲ್ಲ, ಯಾವ ಪಕ್ಷದವರು ಶುಭ್ರರಿಲ್ಲ. ಅಜಿತ್ ಸರ್, ಏನಾಗೋಗಿದೆ ಅಂದರೆ, ಮೊದಲೆಲ್ಲ ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಮೋದಿ ತಾಯಿ ಬಗ್ಗೆ ಏನು ಘೋಷಣೆ ಕೂಗಿದ್ರು ಅನ್ನೋದನ್ನು ಕೇಳಿದ್ರೆ ಒಂದು ನಿಮಿಷ ಅಂದರೆ ನೀವು ನಾವೆಲ್ಲ ಪರಿಶುದ್ಧರಾಗಿದ್ದೀವಿ, ಅವ್ರ ಕಡೆಯವರೆಲ್ಲ ಕೊಳಕೆದ್ದು ಹೋಗಿದ್ದಾರೆ ಅನ್ನೋ ಥರ ಮಾತಾಡಬೇಡಿ. ಇದು ಎಲ್ಲ ಪಕ್ಷಗಳಿಗೂ ಅನ್ವಯವಾಗುವ ಮಾತೊಂದನ್ನು ಹೇಳ್ತಾ ಇದ್ದೀನಿ. ರಾಜಕಾರಣ ಅನ್ನುವುದು ಒಂದು ಕೊಚ್ಚೆಯಾಗಿದೆ, ಅದರಲ್ಲಿರೋರು ಯಾರೂ ಶುಭ್ರರಾಗಿ ಉಳಿದಿಲ್ಲ. ಇದು ನನ್ನ ಅಬ್ಸರ್ವೇಷನ್. ರಾಜಕಾರಣಿಗಳಾದಂಥವರು ಮಾತಾಡುವಾಗ ಒಂದೇ ವಿಷಯ ಗಮನದಲ್ಲಿ ಇಟ್ಕೋಬೇಕು ಸರ್. ಮುಂದೆ ಯಾವತ್ತೋ ಒಂದು ದಿವಸ ಆ ಮನುಷ್ಯ ನನ್ನ ಎದುರಿಗೆ ಬಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಸ್ಮೈಲ್ ಕೊಟ್ಟು ಶೇಕ್ ಹ್ಯಾಂಡ್ ಕೊಡುವಷ್ಟಾದರೂ. ಇಲ್ಲ ನಾನು ಮಾಡಲ್ಲ ಸರ್. ನೀವೇನು ಸರ್, ಆತನು ಕತ್ಲು ಅಂತಾನೆ ಕಾಣಿಸಲ್ಲ ಅಂತಾನೆ, ನೀವು ನೋಡಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಅಂತೀರಾ? ಬೇಡ ಸರ್,
ಪ್ಲೀಸ್ ಬೇಡ ಸರ್. ಆದರೆ ಓಕೆ, ಸಿಕ್ಕಿದಾಗ ಶೇಕ್ ಹ್ಯಾಂಡ್ ಮಾಡೋಣ. ನೀವು ನೋಡಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ವಾಡ್ ಬೇಡ ಸರ್. 2.5 ವರ್ಷ ಆದರೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಒಂದು ಕಾಮಗಾರಿ ಕೆಲಸ ನಡೆದಿಲ್ಲ. ಜನರು ಇದೇ ಪ್ರಶ್ನೆ ಇಟ್ಟಿದ್ದಾರೆ. MLA ಸ್ಥಾನಕ್ಕೆ ಪ್ರದೀಪ್ ಈಶ್ವರ್ ಅವರು ಅನ್ಫಿಟ್ ಅಂತ ಒಂದು ಮಾತುಕತೆ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರನ ಚಕಾಮುಖಿಯಲ್ಲಿ ಒಂದು ಗಲಾಟೆ ನಿಮ್ಮದು ನಡೀತಾ ಇದೆ. ಈ ಚಕಾಮುಖಿ ಗಲಾಟೆಯಲ್ಲಿ ಅಲ್ಲಿ ಒಂದು ಅಭಿವೃದ್ಧಿ ಕೆಲಸನೇ ನೀವು ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀರಾ. ಅಲ್ಲಿನ ಡಿಲ್ಲಿ ಮಾಡೋದು ಯಾವಾಗ? ಜನರಿಗೆ ಕೊಟ್ಟಿರೋ ಪ್ರಾಮಿಸ್ನ ಫಿಲ್ ಮಾಡೋದು ಯಾವಾಗ ಅಂತ. ಇದು ನಮ್ಮೂರಿಗೆ ನಮ್ಮ ಶಾಸಕರು ಅಂತ. ಈ ಪ್ರೋಗ್ರಾಮ್ ಇಂಟೆನ್ಷನ್ ಏನು ಗೊತ್ತಾ? ಎಂಟೈರ್ ಬ್ಯೂರೋಕ್ರೆಸಿನ ಬೆಳಗ್ಗೆ 7 ಗಂಟೆಗೆ ಕರ್ಕೊಂಡೋಗಿ ಹಳ್ಳಿಯ ನೆಲದ ಮೇಲೆ ಕೂರಿಸಿ 2 ತಾಸು 3 ತಾಸು ಹಳ್ಳಿಯವ್ರ ಕಷ್ಟಗಳು ಕೇಳ್ತೀನಿ. ನನ್ನ ಪಕ್ಕದಲ್ಲಿ ತಹಸೀಲ್ದಾರ್ ಇಒ ಎಲ್ಲ ಇರ್ತಾರೆ. ಹಳ್ಳಿಯಲ್ಲಿ ನನಗೊಂದು 20 ಅರ್ಜಿ ಬರುತ್ತೆ. ಒಂದು ರಸ್ತೆ ಕೇಳ್ತಾರೆ, ಒಂದು ವಾಟರ್ ಫಿಲ್ಟರ್ ಕೇಳ್ತಾರೆ, ಒಂದು ರಸ್ತೆಗೆ ರೋಡ್ ಕೇಳ್ತಾರೆ, ಊರಲ್ಲಿ ಚರಂಡಿ ಕೇಳ್ತಾರೆ. ಕೇಳಿದಾಗ ನಾನು ಏನು 200 ಹಳ್ಳಿ ವಿಸಿಟ್ ಮಾಡಿದ್ದೀನಿ. ಪ್ರತಿ ಹಳ್ಳಿಯಲ್ಲೂ ನನಗೆ ಸ್ಮಶಾನಕ್ಕೆ ದಾರಿ ಮಾಡಿಕೊಡಿ, ವಾಟರ್ ಫಿಲ್ಟರ್ ಹಾಕ್ಕೊಡಿ ಅಂತ 200 ಹಳ್ಳಿದು ಇಷ್ಟು ಡೇಟಾ ಇದೆ ನನ್ನ ಹತ್ರ. ಪ್ರತಿ ಸಾರ್ವಜನಿಕರ ಗುಯಿಲಹಳ್ಳಿಯಲ್ಲಿ ಸರ್ ನಮಗೆ ಸ್ಮಶಾನಕ್ಕೆ ದಾರಿನೇ ಅಲ್ಲ ಸರ್, ಒತ್ತುವರಿ ಆಗಿದೆ ಅಂದರು. ಮತ್ತು ದಲಿತರೇ ಹೆಚ್ಚಾಗಿರೋ ವರುಣಿ ಊರಲ್ಲಿ ಸರ್ ಡೆಡ್ ಬಾಡಿನ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದರು. ನಾನು 2 ದಿನದಲ್ಲಿ ಸರ್ವೆ ಮಾಡಿ ಒತ್ತುವರಿನ ತೆರವು ಮಾಡಿ ನಾನೇ JCB ತೆಗೆದು ರೋಡ್ ಹಾಕ್ಸಿದ್ದೀನಿ. ನಾನು 200 ಹಳ್ಳಿಗೆ ಸರ್ ನಾನು ಅಭಿವೃದ್ಧಿ ಇಲ್ಲ ಅಂತಿದ್ದೀರಾ ಸರ್? ಸರ್ ಇದು ನಿಮಗೆ ಕೊಟ್ಟೋಗ್ತೀನಿ, ಅಜಿತ್ ಸರ್ಗೂ ಕೊಟ್ಟೋಗ್ತೀನಿ. ಊರು ಡೇಟು ಕೆಲಸ ಆಗಿದೆಯಾ ಇಲ್ವಾ ಇದನ್ನ ಇಟ್ಕೊಂಡು ಸುವರ್ಣ TV ಮೈಕ್ ಜೊತೆನೇ ಹೋಗಿ ನಾನು ಏನು 200 ಹಳ್ಳಿ ವಿಸಿಟ್ ಮಾಡಿದ್ದೀನಿ. ಎಟ್ 166 ವಿಲೇಜಸ್ ಆರ್ ಪೆಂಡಿಂಗ್ ಟು ವಿಸಿಟ್. ಯಾಕೆಂದರೆ ನಾನು ಬೇರೆ MLAಗಳ ಥರ ಒಂದು ಹಳ್ಳಿಗೆ ಹೋಗಿ ಒಂದು ಲೀಡ್ರ್ ಮನೇಲಿ ಕುತ್ಕೊಂಡು ಕಾಫಿ ಕುಡಿದು ಬರೋನಲ್ಲ. ನಾನು ಒಂದು ಹಳ್ಳಿಗೆ ಹೋದರೆ ಒಂದೊಂದು ಸಲ 10 ಅವರ್ ಹಿಡಿಯುತ್ತೆ, 20 ಅವರ್ ಹಿಡಿಯುತ್ತೆ, ಒಂದೊಂದು ಸಲ 2 ದಿನ ಹಿಡಿಯುತ್ತೆ. ಮನೆಗೆ ಕರ್ಕೊಂಡು ಹೋಗ್ತಾರೆ. ಇದು ಫ್ಯಾಕ್ಟು. ನಾನೀಗ ಹೇಳಿದ್ದೀನಿ 200 ಹಳ್ಳಿಯಲ್ಲಿ ನಾನು ಮಾಡಿರೋ ಅಭಿವೃದ್ಧಿ ರಿಪೋರ್ಟ್ ಕಾರ್ಡ್ ಇಷ್ಟು ಇದೆ ಅಣ್ಣ, ಡೇಟಾ ಇದೆ. ಆದರೆ ನಿಮ್ಮದೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ MLA ಸ್ಥಾನಕ್ಕೆ ಅನ್ಫಿಟ್ ಅಂತ ನಿಮ್ಮ ಕ್ಷೇತ್ರದಲ್ಲೇ ಜನ ಹೇಳ್ತಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ ಅಂತ? ಅಲ್ಲಲ್ಲ, ಈಗ ಸರ್ ಈಗ ನೀವು BJP ಅವ್ರು ನಾನು ಹೊಗಳ್ತೀರಾ? ನೀವು ಅನ್ಫಿಟ್ಟೆ ಅನ್ನೋದು, ನನ್ನನ್ನು ಫಿಟ್ ಅನ್ನೋದು ಯಾರು? ನಿಮ್ಮ ಕ್ಷೇತ್ರ ಸರ್. ಅಲ್ಲ, ಒಂದು ನಿಮಿಷ ಕ್ಷೇತ್ರದಲ್ಲಿ ಮತ ಹೇಳ್ತಿರೋದು. ನೀವು ಅವ್ರು ಹೇಳಿದ್ದು ಕರೆಕ್ಟ್ ಇದೆ. ನೀವು ಅನ್ಫಿಟ್ಟೆ ಅಂತೀರಿ, ನೀವು ವಿರೋಧ ಪಕ್ಷದವ್ರು, ನೀವು ಯಾಕೆ ಫಿಟ್ ಅಂತೀರಿ? ಪ್ರದೀಪ್ ಈಶ್ವರ್ ಅವರೇ, ನೀವು ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಓಡಾಡ್ತೀರಲ್ಲ, ಜನ ನಿಮ್ಮನ್ನು ಆರಿಸಿರೋದೇ ಅದಕ್ಕೆ ರೀ. ಕರೆಕ್ಟ್ ಸರ್. ಅದು ದೊಡ್ಡ ಸ್ಥಿಕೆ ಅಲ್ಲ. ನಾನು ಈಗ ಒಂದು ನಿಮಿಷ ಎಲ್ಲ ಶಾಸಕರು ತಮ್ಮ ಕ್ಷೇತ್ರದ ಕೆಲಸಗಳನ್ನು ತ್ರಿಕರಣ ಶುದ್ಧಿಯಿಂದ ಮಾಡಬೇಕು. ಹಾಗಾದರೆ ಬಹಳ ಒಳ್ಳೆಯದು. ಅದರ ಮಧ್ಯದಲ್ಲಿ ನಿಮಗೆ ಎಲ್ಲ ಮಾತುಕತೆಗೆ ಪುರುಸತ್ತು ಸಿಗ್ತಿದೆಯಲ್ಲ, ಅದು ನನಗೆ ಆಶ್ಚರ್ಯ ಅಂತ. ಸರ್ ಈಗ 10 ತಾಸು 15 ತಾಸು 2 ದಿವಸ ಒಂದೊಂದು ಗ್ರಾಮಕ್ಕೆ ಕೊಟ್ಟು 200 ಗ್ರಾಮಗಳ ಮತ್ತೆ ಪಾಠ ಮಾಡ್ತೀನಿ ಸರ್. ಅದರ ಮಧ್ಯೆ ಪಾಠ ಮಾಡಿ, ಅದರ ಮಧ್ಯೆ ಈ ಕಿತ್ತಾಟಕ್ಕೂ ಟೈಮ್ ಆಗ್ತಿದೆಯಲ್ಲ ನಿಮಗೆ ಅಂತ. ಸರ್ ನನಗೆ ಪಾಲಿಟಿಕ್ಸ್ಗೆ ಬಂದಾಗ ಸರ್ ಮೋಸ್ಟ್ಲಿ ನಿಮ್ಮನ್ನು ವಿಶ್ವೇಶ್ವರ ಭಟ್ ಸರ್ನ ನೋಡಿನೋ ನಮ್ಗೆ ಧೈರ್ಯ ಜಾಸ್ತಿ ಆಗಿದೆ ಗೊತ್ತಿಲ್ಲ. ನೀವು ಎಷ್ಟೋ ಜನರ ಹತ್ರ ಬಾಯಿಗೆ ಬಂದು ಬೈಸ್ಕೊಂಡು ಇಷ್ಟು ಪೇಷನ್ಸ್ ಆಗಿದ್ದೀರಿ ಅಂದರೆ ನಾನು ಯಾವ ಲೆಕ್ಕ ಸರ್?